ಹಾಕಬೇಕಂತಕ್ಕಂಥದ್ದು ಸೂಚನೆ ಇಲ್ಲಿವರೆಗೂ ಇಲ್ಲ. ಅದಕ್ಕೆ ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ. ದಯಮಾಡಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ನಾವು ಇಲ್ಲಿಂದ ನೀವು ಬಂದಿರತಕ್ಕಂಥದ್ದು ಮನವಿಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಮಾತನಾಡ್ತೀನಿ. ನಿಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ತರ್ಕಬದ್ಧಗೊಳಿಸುವಿಕೆಯ ಹೆಸರಲ್ಲಿ ಆಶಾ ಕಾರ್ಯಕರ್ತೆಯರನ್ನು ವಜಾಗೊಳಿಸುವ ನೀತಿಯ ವಿರುದ್ಧ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಅನಿರ್ದಿಷ್ಟಾವಧಿ ಹೋರಾಟದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒರವರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಚರ್ಚಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡುತ್ತಾ, ಯಾವ ಒಬ್ಬ ಆಶಾ ಕಾರ್ಯಕರ್ತೆಯರನ್ನು ವಜಾಗೊಳಿಸುವುದಿಲ್ಲ. ಈ ಬಗ್ಗೆ ಆರೋಗ್ಯ ಸಚಿವರೊಂದಿಗೆ ನಾನು ಮಾತನಾಡುವೆ. ಒಂದು ವೇಳೆ ಅನ್ಯಾಯವಾದರೆ ನಿಮ್ಮನ್ನು ಕರೆದುಕೊಂಡು ನೇರವಾಗಿ ಸಿಎಂ ಅವರ ಬಳಿ ಹೋಗುತ್ತೇನೆ ಮತ್ತು ನಿಮ್ಮ ಜೊತೆ ನ್ಯಾಯ ಕೊಡಿಸಲು ಹೋರಾಡುತ್ತೇನೆ. ಆದ್ದರಿಂದ ನಿರಾತಂಕವಾಗಿರಿ ಎಂದು ಭರವಸೆ ನೀಡಿದರು. ಸೂಚನೆ ಇಲ್ಲ, ನಿಮಗೆ ತೆಗೆದು ಹಾಕಬೇಕಂತಕ್ಕಂಥದ್ದು ಸೂಚನೆ ಇಲ್ಲಿವರೆಗೂ ಇಲ್ಲ. ಅದಕ್ಕೆ ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ. ದಯಮಾಡಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ನಾವು ಇಲ್ಲಿಂದ ನೀವು ಬಂದಿರತಕ್ಕಂಥದ್ದು ಮನವಿಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಮಾತನಾಡ್ತೀನಿ. ನಿಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಆಶಾ ಕಾರ್ಯಕರ್ತರು ಏನು ಕೆಲಸ ಮಾಡ್ತಿದ್ದಾರೆ, ನಿಮಗೆ ನಿಮ್ಮ ಬಗ್ಗೆ ಎಷ್ಟು ನಾವು ಕೌತುಕ ಮಾಡಿದ್ರು ಕೂಡ ಕಮ್ಮಿನೇ ಇದೆ. ಹಂಗಾಗಿ ನಾನು ನಿಮಗೆ ಮಾತನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ. ನೀವು ಆತಂಕಕ್ಕೆ ಒಳಗಾಗಬೇಡಿ. ನಮ್ಮ ಇಲಾಖೆ ಇರಲಿ ಅಥವಾ ಸರ್ಕಾರದಿಂದ DC ಅವರಿಗೆ ಯಾವ ರೀತಿಯಿಂದ ಸೂಚನೆ ಇಲ್ಲ. ನಿಮಗೆ ತೆಗೆದು ಹಾಕಬೇಕಂತಕ್ಕಂಥದ್ದು ಸೂಚನೆ ಇಲ್ಲಿವರೆಗೂ ಇಲ್ಲ. ಅದಕ್ಕೆ ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ. ದಯಮಾಡಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ನಾವು ಇಲ್ಲಿಂದ ನೀವು ಬಂದಿರತಕ್ಕಂಥದ್ದು ಮನವಿಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಮಾತನಾಡ್ತೀನಿ. ನಿಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆಕ್ಚುಲಿ ಸರ್, ಕಳೆದ 17ನೇ ತಾರೀಕಿನಿಂದ ಕೂತಿದ್ವಿ. ಮತ್ತೆ ZPC ಅವರ ಒಂದು ಭರವಸೆ ಕೂತಿದ್ವಿ. ನಿಮ್ಮನ್ನು ಭೇಟಿ ಆದ್ಮೇಲೆ ಈ ಒಂದು ಆತಂಕ ಸಂಪೂರ್ಣವಾಗಿ ನಿವಾರಣೆ ಆಗೈತಿ. ನಮ್ಮ ಆಶಾ ಕಾರ್ಯಕರ್ತರಿಗೆ ಏನು 17 ವರ್ಷದಿಂದ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ತಾವೆಲ್ಲ ಒಂದು ಭಾವನಾತ್ಮಕವಾಗಿ ಗೌರವ ಸಲ್ಲಿಸಿದಿರಿ. ತಮಗೂ ಸಹಿತ ನಮ್ಮ ಯೂನಿಯನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಮ್ಮಿ ಇದೆ. ಇದು ಒಂದೇ ವಿಷಯ ಅಲ್ಲ, ನನಗೆ ವಿಶೇಷವಾಗಿ ಕೋವಿಡ್ ಬಂದಾಗ ನೀವೇನು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ನಾವು ಸಾಯೋವರೆಗೆ ಈ ದೇಶ ನಿಮ್ಮನ್ನ ಮರೆಯೋದಕ್ಕೆ ನೀವು ಆರಾಮಾಗಿ ಹೋಗ್ರಿ. ನೆನಪಿದೆಯಾ? ಒಳ್ಳೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಭುವನಾ ಬಳ್ಳಾರಿ ಅವರು ಮಾತನಾಡುತ್ತಾ, ಯಾರನ್ನು ಕೆಲಸದಿಂದ ವಜಾಗೊಳಿಸದಿರುವಂತೆ ಭರವಸೆ ನೀಡಿದ ಹಿನ್ನೆಲೆ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಹೋರಾಟ ಯಶಸ್ವಿಯಾಗಿದೆ. ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಎಂದಿನಂತೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಎಂದರು. ಈ ಸಂದರ್ಭದಲ್ಲಿ AIUTUCಯ ಜಿಲ್ಲಾಧ್ಯಕ್ಷರಾದ ಗಂಗಾಧರ ಬಡಿಗೇರ್, ಆಶಾ ಮುಖಂಡರಾದ ಮಂಜುಳಾ ಗಾಡ್ಗೋಳಿ, ಶೋಭಾ ಹಿರೇಮಠ್, ರಾಜೇಶ್ವರಿ ಕೋರಿ, ಶೋಭಾ ಸಂತಬಾನವರ್, ರತ್ನಾ ಕುಂದಗೋಳ್, ನಂದಾ ದೊಡ್ಮನಿ, ಸುಮಂಗ್ಲಾ, ಶೈಲಾ ಮುದ್ಗಲ್, ಭಾರತಿ ಶೆಟ್ಟರ್, ರೇಣುಕಾ ಬೋಗಾರ್ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.